ಇವತ್ತಿನ ವಿಡಿಯೋ ಲಂಚ್ ಬಾಕ್ಸ್ ಅಥವಾ ಯಾವುದೇ ರೆಸಿಪೀಸಿಗೆ ಸಂಬಂಧಪಟ್ಟ ವಿಡಿಯೋ ಅಲ್ಲ. ಒಂದು ಮಗು ಬರ್ತ್ಡೇಗೆ ನೆನ್ನೆ ನನಗೆ ನನ್ನ ಫಸ್ಟ್ ಕೇಕ್ ಆರ್ಡರ್ ಸಿಕ್ಕಿತ್ತು. ಹಾಗಾಗಿ ಅದ್ರ ವಿಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ತುಂಬಾನೇ ಹೆಲ್ದಿ ಆಗಿರಬೇಕು, ಅದರಲ್ಲಿ ಸಕ್ಕರೆ ಹಾಕಬೇಡಿ, ಮೈದಾ ಹಾಕಬೇಡಿ ಅಂತ ಎಲ್ಲ ರಿಕ್ವೈರ್ಮೆಂಟ್ ಇತ್ತು. ಹಾಗಾಗಿ ಖರ್ಜೂರ ಮತ್ತೆ ಗೋಧಿ ಹಿಟ್ಟನ್ನ ಬಳಸಿ ಮಾಡಿರುವಂಥ ಕೇಕ್ ಇದು. ಬೇಸಿಕ್ ಸ್ಪಾಂಜ್ ಕೇಕ್ ಜೊತೆ ನಾವು ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಇದ್ರ ರುಚಿ ಸ್ವಲ್ಪ ವಿಭಿನ್ನವಾಗೇ ಬರುತ್ತೆ. ಆದರೂ ಅದ್ರ ರುಚಿನ ಮ್ಯಾಚ್ ಮಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಸೊ ನೀವು ಆಗಲೇ ನೋಡಿದ ಹಾಗೆ ನಾನು ಕೇಕ್ ಲೇಯರ್ಸನ್ನು ಇಟ್ಟು ಅದನ್ನು ನೀರಿಂದ ಚೆನ್ನಾಗಿ ಮಾಯಿಸ್ಟ್ ಮಾಡಿ ಅದ್ರ ಮೇಲೆ ವಿಪ್ಪಿಂಗ್ ಕ್ರೀಮ್ ಹಾಕಿ ಮೊದಲಿಗೆ ಅದನ್ನು ಕ್ರಂಬ್ ಕೋಟಿಂಗ್ ಮಾಡಿ ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಟ್ಟಿದ್ದೆ. ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಸೆಟ್ ಆಗಿರುತ್ತೆ, ಆವಾಗ ನಾವು ಫೈನಲ್ ಫ್ರಾಸ್ಟಿಂಗ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬ್ಲೂ ಕಲರ್ನ ಬಳಸಿ ಫೋಕ್ ಸಹಾಯದಿಂದ ಮೊದಲಿಗೆ ಈ ರೀತಿ ಇದನ್ನು ಪೋಕ್ ಮಾಡಿಕೊಂಡೆ. ಆಮೇಲೆ ಸ್ಕ್ರೇಪರ್ ಸಹಾಯದಿಂದ ಅದನ್ನು ಲೆವೆಲಪ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ ಪೇಂಟ್ ಕಲರ್ ಎಫೆಕ್ಟ್ ಬಂದಂಗೆ ಬರುತ್ತೆ. ಲುಕ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾನಿಲ್ಲಿ ಪೈಪಿಂಗ್ ಡೆಕೋರೇಷನ್ಸನ್ನು ಮಾಡಿದೆ, ಜೊತೆಗೆ ಸ್ವಲ್ಪ ಕೇಕ್ ಟಾಪರ್ಸನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಕೇಕ್ ಟಾಪರ್ಸ್ ಎಲ್ಲ ನಿಮಗೆ ಸುಲಭವಾಗಿ ಅಮೆಝಾನಲ್ಲೇ ಸಿಗುತ್ತೆ. ಆ್ಯಂಡ್ ಈ ನಡುವೆ ಈ ಥರ ಎಡಿಬಲ್ ಬಟರ್ಫ್ಲೈಸ್ ಅಂತ ಬಂದಿದೆ, ಇವನ್ನು ಕೂಡ ನೀವು ತಿನ್ಬಹುದು. ಹಾಗಿದ್ರೆ ನನ್ನ ಫಸ್ಟ್ ಕೇಕ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ, ಚಾನಲ್ನ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.